ಈಗ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ಅದೇನಂತ ನೋಡೋಣ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಒಂದು ಮನೆಯ ಮೇಲೆ ದಾಳಿ ಅಂತ್ಯ ಆಗಿದೆ ಅನ್ನೋದಾಗಿ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಸಫ್ದರ್ಜಂಗ್ ನಲ್ಲಿರುವಂತಹ B5 201 ನಿವಾಸದ ಮೇಲೆ ಏನು ದಾಳಿ ಆಗಿತ್ತು ಇದು ಈಗ ಅಂತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. 2 ಬ್ಯಾಗ್, ಒಂದು ಸೂಟ್ ಕೇಸ್ ನಲ್ಲಿ ಎಲ್ಲ ರೆಕಾರ್ಡ್ಸ್ ಅನ್ನ ಅಧಿಕಾರಿಗಳು ಈಗಾಗಲೇ ತಗೊಂಡು ಹೋಗ್ತಿದ್ದಾರೆ ಅನ್ನೋದಾಗಿ ಹೇಳಲಾಗ್ತಾ ಇದೆ. ನಿನ್ನೆ ಬೆಳಗ್ಗೆಯಿಂದ ಈ ಒಂದು ಪರಿಶೀಲನಾ ಕಾರ್ಯ ನಡೀತಾ ಇತ್ತು. ಸಫ್ದರ್ಜಂಗ್ ನ ನಿವಾಸದಲ್ಲಿ ಈ ಒಂದು ಪರಿಶೀಲನಾ ಕಾರ್ಯ ನಡೀತಾ ಇತ್ತು. ಇದೀಗ ಅಂತ್ಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಆಂಜನೇಯ ಅವರ ಮನೆಯಲ್ಲೂ ಕೂಡ ಕಡತಗಳ ಪರಿಶೀಲನೆ ನಡೆಸಲಾಗ್ತಾ ಇದ್ದು ಕೆಲವೇ ಗಂಟೆಗಳಲ್ಲಿ ಮುಗಿಯೋ ಸಾಧ್ಯತೆ ಇದೆ. ಒಟ್ಟಾರೆ ನೀವೀಗ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ, DK ಶಿವಕುಮಾರ್ ಅವರ ಒಂದು ಮನೆಯ ಮೇಲೆ ದಾಳಿ ಅಂತ್ಯ ಆಗಿದೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವೀಕ್ಷಕರೇ. ಇಲ್ಲಿ ಅಂದ್ರೆ ಅವರ ದೆಹಲಿಯ ನಿವಾಸದಲ್ಲಿ ಅಧಿಕಾರಿಗಳೇನು ದಾಳಿಯನ್ನ ಮಾಡಿದ್ರು, ಇಲ್ಲಿ ಈ ದಾಳಿ ಅಂತ್ಯ ಆಗಿದೆ. ಪರಿಶೀಲನಾ ಕಾರ್ಯ ಕೂಡ ಕಂಪ್ಲೀಟ್ ಆಗಿದೆ ಅಂತ ಈಗಾಗಲೇ ಮಾಹಿತಿ ಲಭ್ಯ ಆಗಿದೆ. ಸಫ್ದರ್ಜಂಗ್ ನಲ್ಲಿರುವಂತಹ B5 201 ನಿವಾಸದ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಹತ್ವದ ದಾಖಲೆಗಳನ್ನ ಲಭ್ಯ ಆಗಿದೆ, ಅಂದ್ರೆ ಪರಿಶೀಲನೆಯಲ್ಲಿ ಲಭ್ಯ ಆಗಿದೆ ಅಂತ ಈಗಾಗಲೇ ಮಾಹಿತಿ ಲಭ್ಯ ಆಗಿದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಶಬ್ಬೀರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಬ್ಬೀರ್, ಈಗಾಗಲೇ ದೆಹಲಿ ನಿವಾಸದಲ್ಲಿ DK ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಎಲ್ಲ ರೆಕಾರ್ಡ್ಸ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಏನೇನು ಮಾಹಿತಿ ಸಿಕ್ಕಿದೆ ಶಬ್ಬೀರ್? ಕ್ಷಮಾ, ಮುಖ್ಯವಾಗಿ ನಿನ್ನೆ ಬೆಳಗ್ಗೆಯಿಂದಲೇ ಕೂಡ ದೆಹಲಿಯ 3 ಭಾಗದಲ್ಲಿ ಏಕಕಾಲದಲ್ಲಿ ಒಂದು ದಾಳಿಯನ್ನ ನಡೆಸಲಾಗ್ತಾ ಇತ್ತು. ಸಫ್ದರ್ಜಂಗ್ ಎನ್ಕೇವ್ನಲ್ಲಿರುವಂತಹ ಪ್ರಮುಖವಾದ DK ಶಿವಕುಮಾರ್ಗೆ ಸಂಬಂಧಪಟ್ಟಂತ ಪ್ರಮುಖವಾದಂಥ 2 ಮನೆಗಳಲ್ಲಿ ಏನು ದಾಳಿಯನ್ನ ಮಾಡಲಾಗಿತ್ತು. ಅದರ ಜೊತೆಗೆ ಏನು RK-ಪುರಂ ಸೆಕ್ಟರ್ ಎಂಬ ಪ್ರದೇಶದಲ್ಲಿರುವಂತಹ DK ಶಿವಕುಮಾರ್ ಆಪ್ತ ಸಹಾಯಕ, ದೆಹಲಿಯಲ್ಲಿರುವಂತಹ ಆಪ್ತ ಸಹಾಯಕ ಅಂತ ಹೇಳಲಾಗ್ತಿತ್ತು ಆಂಜನೇಯ ಅನ್ನೋರ್ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿತ್ತು. ಸತತ 38 ಗಂಟೆಗಳ ಬಳಿಕ ಒಂದು ಹಂತದ ದಾಳಿ ಈಗಾಗಲೇ ಅಂತ್ಯವಾಗಿರುವಂತದ್ದು. ನಿನ್ನೆ ರಾತ್ರಿಯೇ ಕೂಡ ಸಾಕಷ್ಟು ದಾಖಲೆಗಳನ್ನ, ಒಂದು ಹಂತದವರೆಗೆ ಸಿಕ್ಕಂತ ದಾಖಲೆಗಳನ್ನ ಈಗಾಗಲೇ ಬೆಂಗಳೂರಿಗೆ ಕೊಂಡೊಯ್ಯುವಂತ ವ್ಯವಸ್ಥೆಯನ್ನ ನಿನ್ನೆ ರಾತ್ರಿಯೇ ಮಾಡಲಾಗಿತ್ತು. ಇವತ್ತು ಬೆಳಗ್ಗೆಯಿಂದ ನಡೆದಂತ ಒಟ್ಟಾರೆ ಎಲ್ಲಾ ದಾಖಲೆಗಳನ್ನ ಇವತ್ತು ಸಂಜೆಗೆ ಬೆಂಗಳೂರಿಗೆ ರವಾನಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಈಗ ಸದ್ಯ ಸಿಕ್ತಿರುವಂತಹ ಮಾಹಿತಿಯ ಪ್ರಕಾರ ಸಫ್ದರ್ಜಂಗ್ ನಲ್ಲಿರುವಂತಹ ಒಂದು ಮನೆಯ ಏನು ದಾಖಲೆ ಏನು ದಾಳಿಯನ್ನ ಮಾಡಲಾಗಿತ್ತು ಆ ದಾಳಿ ಅಂತ್ಯವಾಗಿದೆ ಅನ್ನೋ ಈಗ ಮಾಹಿತಿ ಸಿಕ್ಕಿರುವಂತದ್ದು. ಈಗಾಗಲೇ 2 ಬ್ಯಾಗ್, ದೊಡ್ಡ ಬ್ಯಾಗ್ಗಳಲ್ಲಿ ಮತ್ತು ಒಂದು ಸೂಟ್ ಕೇಸ್ ನಲ್ಲಿ ದಾಖಲೆಗಳನ್ನ ತೆಗೆದುಕೊಂಡು ಹೋಗುವಂತ ಕಾರ್ಯ ಈಗಾಗಲೇ ನಡೆದಿರುವಂತದ್ದು. ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ, ಸಫ್ದರ್ಜಂಗ್ ನಲ್ಲಿರುವಂತಹ ಈ ಮನೆ ದೆಹಲಿ ಏನು DK ಶಿವಕುಮಾರ್ ಅವರು ದೆಹಲಿಗೆ ಬಂದಾಗ ವಾಸವಾಗ್ತಿದ್ದಂತ ಮನೆ. ಹಾಗಾಗಿ ಇಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಕಡತಗಳು ಇದ್ವು ಅಂತ ನಿನ್ನೆಯಿಂದಲೂ ಕೂಡ ಹೇಳಲಾಗ್ತಾ ಇತ್ತು. ಜೊತೆಗೆ ಏನು 7.5 ಕೋಟಿ ರೂಪಾಯಿಯಷ್ಟು ಹಣ ದೆಹಲಿಯಲ್ಲಿ ವಶವಾಗಿದೆ ಅಂತ IT ಅಧಿಕಾರಿಯ ಮೂಲಗಳು ಏನ ಹೇಳ್ತಾ ಇದ್ವು. ಆ ಹಣವು ಕೂಡ ಅದೇ ಮನೆಯಲ್ಲಿ ಲಭ್ಯವಾಗಿತ್ತು ಅಂತ ಮಾಹಿತಿ ಕೂಡ IT ಇಲಾಖೆಯ ಮೂಲಗಳಿಂದ ಲಭ್ಯವಾಗಿತ್ತು. ಸೊ ಆ ಹಿನ್ನೆಲೆಯಲ್ಲಿ ಆ ಮನೆಯಲ್ಲಿ ಸಿಗುವಂತಹ ದಾಖಲೆಗಳು ಸಾಕಷ್ಟು ಪ್ರಮುಖವಾಗಿದ್ದು DK ಶಿವಕುಮಾರ್ಗೆ ಸಂಬಂಧಪಟ್ಟಂತ ದೆಹಲಿಯ ಎಲ್ಲಾ ವ್ಯವಹಾರಗಳ ಪತ್ರಗಳು ಅಲ್ಲಿ ಆ ಮನೆಯಲ್ಲಿ ಸಿಕ್ಕಿವೆ ಅಂತ ಈಗ IT ಮೂಲಗಳು ಈಗ ನಮಗೆ ಸ್ಪಷ್ಟಪಡಿಸಿರುವಂತದ್ದು. ಆ ಎಲ್ಲಾ ದಾಖಲೆಗಳನ್ನ ಈಗ IT ಅಧಿಕಾರಿಗಳು ವಶಪಡಿಸಿಕೊಂಡು ಹೋಗಿರುವಂತದ್ದು. ಸದ್ಯದಲ್ಲೇ ಅವುಗಳನ್ನ ನಿನ್ನೆಯಂತೆ ಕೂಡ ಇವತ್ತು ಕೂಡ ವಿಶೇಷ ವಿಮಾನದ ಮೂಲಕ ಅವುಗಳನ್ನ ಬೆಂಗಳೂರಿಗೆ ತಲುಪಿಸುವಂತ ಕೆಲಸ ಕೂಡ IT ಅಧಿಕಾರಿಗಳು ಮಾಡಲಿದ್ದಾರೆ. ಅದರ ಜೊತೆಗೆ ಇವತ್ತು ಬಾಕಿ ಉಳಿದಂತ ಸಫ್ದರ್ಜಂಗ್ ನಲ್ಲಿ ಉಳಿದಿರುವಂತಹ ಬಾಕಿ ಒಂದು ಮನೆ, ಜೊತೆಗೆ RK-ಪುರಂ ನಲ್ಲಿರುವಂತಹ ಅವರ DK ಶಿವಕುಮಾರ್ ಅವರ PA ಆಗಿರುವಂತಹ ಆಂಜನೇಯ ಅವರ ಮನೆಗಳು ಏನು ದಾಳಿ ಮುಂದುವರೆದಿರುವಂತದ್ದು. ಇನ್ನು ಕೆಲವೇ ಗಂಟೆಗಳಲ್ಲಿ ದಾಳಿ ಅಂತ್ಯವಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇರುವಂತದ್ದು. ಈಗ ನೀವು ಕೊಟ್ಟಂತ ಮಾಹಿತಿಯ ಪ್ರಕಾರ ಶಬ್ಬೀರ್, ಈಗಾಗಲೇ ಆಂಜನೇಯ ಅವರು ಅಂದ್ರೆ DK ಶಿವಕುಮಾರ್ ಅವರ ಆಪ್ತ ಅಂತ ಏನು ಹೇಳ್ತಾ ಇದ್ರು, ಅವರಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದ್ರೆ ಬೇನಾಮಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ದೆಹಲಿಯ ಸುತ್ತಮುತ್ತ ಇರಬಹುದು, ಇಲ್ಲಿ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಏನಾದ್ರು ಮಾಹಿತಿ ಸಿಕ್ಕಿದ್ಯಾ ಹಾಗಿದ್ರೆ ಅಂತ ಹೇಳಿ?
ಕ್ಷಮಾ, ಪ್ರಮುಖವಾಗಿ ಏನು ಒಂದು ಹಣ ನಗದು ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಪ್ರಮುಖವಾಗಿ. ಆದ್ರೆ ಬೇನಾಮಿ ಆಸ್ತಿಯ ಬಗ್ಗೆ ಇದುವರೆಗೂ ಕೂಡ ಐಟಿ ಅಧಿಕಾರಿಗಳು ಯಾವುದೇ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಬಟ್ ಒಂದು ಏನು ನಿನ್ನೆಯಿಂದಲೇ ಕೂಡ ಐಟಿ ಅಧಿಕಾರಿಗಳು ಏನು ಆಪ್ತ ಸಹಾಯಕ ಆದಂತ ಆಂಜನೇಯ ಮತ್ತು ಏನು ಡಿ.ಕೆ. ಶಿವಕುಮಾರ್ ಅವರಿಗೆ ಚಾಲಕ ಆಗಿ ಕಾರ್ಯನಿರ್ವಹಿಸ್ತಾ ಅಂದ್ರೆ ದೆಹಲಿಯಲ್ಲಿ ಚಾಲಕ ಆಗಿ ಕಾರ್ಯನಿರ್ವಹಿಸುತ್ತಿದ್ದಂತ ನಾಗರಾಜ್ ಅವರನ್ನ ಇವತ್ತು ನಿನ್ನೆಯಿಂದಲೂ ಕೂಡ ಜೊತೆಗೆ ಒಟ್ಟಾರೆ ಅವರನ್ನ ಜೊತೆಯಲ್ಲೇ ಇಟ್ಟುಕೊಂಡು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಎಲ್ಲೆಲ್ಲಿ ಅಂದ್ರೆ ದೆಹಲಿಗೆ ಬಂದಾಗ ಎಲ್ಲೆಲ್ಲಿ ಓಡಾಡ್ತಿದ್ರು, ಅವರ ವ್ಯವಹಾರಗಳು ಎಲ್ಲೆಲ್ಲಿದ್ವು ಅಲ್ಲೆಲ್ಲ ಕೂಡ ಅವರನ್ನ ಕರೆದೊಯ್ದು ಪರಿಶೀಲನೆ ನಡೆಸುವಂತ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಏನು ಡಿ.ಕೆ. ಶಿವಕುಮಾರ್ ಅವರ ಆಪ್ತ ಸಹಾಯಕ ಆಂಜನೇಯ ಇದ್ದಾರೆ, ಅವರ ಮನೆಯಲ್ಲೂ ಕೂಡ ಸಾಕಷ್ಟು ಮಹತ್ವದ ದಾಖಲೆಗಳು ಲಭ್ಯವಾಗಿದೆ ಮತ್ತು ಅಪಾರ ಪ್ರಮಾಣದ ನಗದು ಸಿಕ್ಕಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅದರ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಇನ್ನೂ ಕೂಡ ತನಿಖೆ ಮುಂದುವರೆದಿರುವಂತದ್ದು. ಕ್ಷಮಾ. ಧನ್ಯವಾದ ಶಬೀರ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಡಿ.ಕೆ. ಶಿವಕುಮಾರ್ ಅವರ ಒಂದು ಮನೆಯಲ್ಲಿ ಈಗ ಪರಿಶೀಲನೆ ನಡೆದಿದೆ, ಕಂಪ್ಲೀಟ್ ಆಗಿದೆ ಅನ್ನೋದಾಗಿ ಮಾಹಿತಿ ಲಭ್ಯ ಆಗಿದೆ. ಇನ್ನು ಅವರ ಇನ್ನೊಂದು ನಿವಾಸದಲ್ಲಿ ಕೂಡ ಪರಿಶೀಲನಾ ಕಾರ್ಯ ಭರದಿಂದ ಸಾಗಿದೆ. ಇನ್ನು ಅವರ ಆಪ್ತ ಆಂಜನೇಯ ಅವರ ಮನೆಯಲ್ಲೂ ಕೂಡ ಪರಿಶೀಲನಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಈ ಸಂದರ್ಭದಲ್ಲಿ 2 ಸೂಟ್ ಕೇಸ್ನಲ್ಲಿ ಅಧಿಕಾರಿಗಳು ರೆಕಾರ್ಡ್ಸ್ ಅನ್ನ ತಗೊಂಡು ಹೋಗಿದ್ದಾರೆ ಅಂತ ಈಗಾಗಲೇ ಮಾಹಿತಿ ಲಭ್ಯ ಆಗಿರೋದ್ರಿಂದ ಏನೇನ್ ಡೀಟೇಲ್ಸ್ ಸಿಗುತ್ತೆ ಮುಂದಿನ ದಿನಗಳಲ್ಲಿ, ಬೇನಾಮಿ ಆಸ್ತಿ ಇರ್ಬೋದು ಅಥವಾ ಅಲ್ಲಿ ಇಟ್ಟದ್ದಂತ ಒಂದು ಹಣಕ್ಕೆ ಸಂಬಂಧಪಟ್ಟ ಹಾಗೆ ರೆಕಾರ್ಡ್ಸ್ಗಳು ಯಾರಿಂದ ಬಂದಿದೆ ಅಥವಾ ಏನೇನ್ ಆಗಿದೆ ಅನ್ನೋ ಡೀಟೇಲ್ಸ್ ಕೂಡ ಇನ್ನು ಕೆಲವೇ ಗಂಟೆಗಳಲ್ಲಿ ಲಭ್ಯ ಆಗುತ್ತೆ.